ವೆಲ್ಕಮ್ ಬ್ಯಾಕ್ ಸ್ನೇಹಿತರ ಐ ಸಿರೀಸ್ ಹ್ಯಾಂಡ್ ಮೇಡ್ ಮತ್ತು ಹ್ಯಾಂಡ್ ರಿಟನ್ ಚಾನಲ್ನ ಮತ್ತೊಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋಗೆ ಸ್ನೇಹಿತರ ಇವತ್ತಿನ ವಿಡಿಯೋ ವರಮಹಾಲಕ್ಷ್ಮಿ ಹಬ್ಬದ ಪ್ರಿಪ್ರೇಷನ್ ಯಾವ ರೀತಿ ಇರುತ್ತಾ ಅನ್ನೋದನ್ನ ನಾನು ವ್ಲಾಗ್ ಮಾಡಿ ನಿಮ್ಗೆ ತೋರ್ಸಾತೀನಿ. ಈ ವಿಡಿಯೋದಾಗ ನಾನು ಹಬ್ಬದ ಹಿಂದಿನ ದಿನ ಮತ್ತು ಹಬ್ಬದ ದಿನ ಯಾವೆಲ್ಲ ರೀತಿ ಸಿದ್ಧತೆಗಳನ್ನ ಮಾಡ್ಕೊಂಡೆ ಅನ್ನೋದನ್ನ ನಾನು ವಿವರವಾಗಿ ನಿಮ್ಗೆ ತಿಳಿಸ್ಕೊಟ್ಟೇನಿ. ಬರೀ ಇನ್ ತಡ ಮಾಡಿದ ವಿಡಿಯೋನ ಶುರು ಮಾಡೋಣಂತ. ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡ್ರಿ. ಸ್ನೇಹಿತರ ಇದೇನು ನೋಡಾತ್ರಿ, ಇದು ನಮ್ಮ ದೇವ್ರ ಮನೆ. ಸೊ ವರಮಹಾಲಕ್ಷ್ಮಿನ ಇಲ್ಲೇ ಕೂಡ್ಸೋಣ ಅಂತ ಹೇಳಿ ನಾನು ಇಲ್ಲೇ ಸೆಟಪ್ ಮಾಡ್ಕೊಳ್ಳೋಣ ಅಂತ ಮೊದಲು ಟೇಬಲ್ಸ್ ಎಲ್ಲ ಹಾಕ್ಕೊಳತ್ತೀನಿ. ನಾನಿಲ್ಲೇ ಸ್ಟೆಪ್ ವೈಸ್ ಡೆಕೋರೇಷನ್ ಬರಲಿ ಅಂಥೇಳಿ ಒಂದು 3 ಟೇಬಲ್ನ ಯೂಸ್ ಮಾಡಿಕೊಂಡು ನಾನಿಲ್ಲೇ ಸೆಟಪ್ ಮಾಡತ್ತೀನಿ. ನನಗೇನಂದರೆ ಸ್ನೇಹಿತರ ಆದಷ್ಟು ದೇವ್ರ ಮನೆಯೊಳಗನ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಅಡ್ಜಸ್ಟ್ ಮಾಡಿ ಕೂಡ್ಸೋಣ ಅಂತ ಅನ್ಸುತ್ತೆ. ಯಾಕಂದ್ರೆ ಹಾಲ್ನಾಗಾತು ಬೇರೆ ಕಡೆ ನನಗೆ ಇಡೋಕ್ಕಷ್ಟು ಮನಸ್ಸಾಗೋದಿಲ್ಲ. ಹಾಗಾಗಿ ಸ್ವಲ್ಪ ಜಾಗ ಇದ್ರೂ ಅಲ್ಲೇ ಅಡ್ಜಸ್ಟ್ ಮಾಡಿ ಇಡಾತೀನಿ. ಈಗೇನು ಆ ಟೇಬಲ್ ಇಟ್ಕೊಂಡೇವಿ ಅದಕ್ಕೆ ಸ್ವಲ್ಪ ನೀಟಾಗಿ ಕಾಣಿಸ್ಲಿ ಅಂತ ಹೇಳಿ ನಾವಿಲ್ಲೇ ಒಂದು ಕವರ್ ಇತ್ತು, ಬೆಡ್ಶೀಟ್ ಕವರ್, ಅದನ್ನು ಹಾಕ್ಕೊಳತ್ತೀವಿ. ಇದು ಸೆಕೆಂಡ್ ಸ್ಟೆಪ್ ಆಯಿತು. ನಮ್ಮದು ದೇವ್ರ ಮನೆ ಸಣ್ಣದಿರೋದ್ರಿಂದ ನಾನು ಈ ರೀತಿ ಸೆಟಪ್ ಮಾಡ್ಕೊಳತ್ತೀನಿ. ಈಗೇನು ನೋಡತ್ತೀರಿ, ಇದು ಥರ್ಡ್ ಸ್ಟೆಪ್. ಈಗ ಟೇಬಲ್ ಎಲ್ಲ ರೆಡಿ ಆಯಿತು. ನಂತರ ಬಾಗಿಲಿಗೆಲ್ಲ ತೋರಣ ಹಾಕ್ಕೊಳತ್ತೀವಿ. ಸೊ ನಂತರ ಇಲ್ಲೇನು ನೋಡತ್ತೀರಿ, ಇದು ಮಾವಿನ ತೋರಣ ರೆಡಿಮೇಡ್ ತೊಗೊಂಡಿದ್ದು. ಇದು ಕ್ಲಾತ್ ಮಟೀರಿಯಲಿಂದ ಮಾಡಿರೋದು, ಪ್ಲಾಸ್ಟಿಕ್ ಅಲ್ಲ. ತೋರಣ ಆದ ನಂತರ ಹೂವಿನ ಮಾಲೆನ ಹಾಕ್ಕೊಳತ್ತೀನಿ. ಇದು ಕೂಡ ಕ್ಲಾತ್ ಮಟೀರಿಯಲಿಂದ ಮಾಡಿರೋಂಥ ಹೂವಿನ ತೋರಣ. ಸೊ ಇದನ್ನೆಲ್ಲ ಹಾಕಾದ್ಮೇಲೆ ದೇವ್ರ ಮನೆಗೆ ಒಂದು ಫೆಸ್ಟಿವಲ್ ವೈಬ್ ಲುಕ್ ಅನ್ನೋದೇನಿರ್ತೈತಿ ಅದು ಬರ್ತೈತಿ ನೋಡ್ರಿ. ಹಬ್ಬದ ಕ್ಲೀನಿಂಗ್ ಮಾಡೋ ಟೈಮ್ನಾಗ ನಾನು ಮನೆಯೆಲ್ಲ ಕಂಪ್ಲೀಟ್ ಕ್ಲೀನ್ ಮಾಡ್ಕೊಂಡಿದ್ದೆ. ಆದರೂ ಹಬ್ಬದ ಹಿಂದಿನ ದಿನ ದೇವ್ರ ಮನೆನ ಇನ್ನೊಂದು ಸತಿ ಕಂಪ್ಲೀಟಾಗಿ ಕ್ಲೀನ್ ಮಾಡಿ ರೆಡಿ ಮಾಡಿಕೊಂಡು ಇದನ್ನೆಲ್ಲ ಡೆಕೋರೇಟ್ ಮಾಡತ್ತೀನಿ. ನಂತರ ನಾನಿಲ್ಲೇ ದೇವ್ರಿಗೆ ಏನು ಸೀರೆ ಉಡಿಸ್ಬೇಕಂತದೀನಿ, ಅದರದ್ದೆಲ್ಲ ಪಿನ್ ಮತ್ತು ಪ್ಲೇಟ್ಸ್ ಏನಿರುತ್ತೆ ಅದನ್ನೆಲ್ಲ ಮೊದಲು ಮಾಡಿಕೊಂಡು ಇಟ್ಕೊಂಡಿರ್ತೀನಿ. ಈಗೇನು ನೋಡತ್ತೀರಿ, ಇದು ನಾನು ಉಡಿಸುವಂಥ ಸೀರೆ ಪಿಂಕ್ ಮತ್ತು ವೈಟ್ ಕಾಂಬಿನೇಷನ್ನಾಗ ಐತಿ. ಇದನ್ನು ನಾನು ಯಾವ ರೀತಿ ಉಡ್ಸಾತೀನಿ ಅಂದ್ರೆ ಸಾರಿನ ಹಾಫ್ ಫೋಲ್ಡ್ ಮಾಡ್ಕೊಳತ್ತೀನಿ. ಅಂದ್ರೆ ಲೆಂತ್ ನಮಗೆ ಕಡಿಮೆ ಆಗ್ತೈತಿ. ಸೊ ಇದರಿಂದ ಒಂದೇ ಸ್ಟೆಪ್ನಾಗ ನಾನು ಈಸಿಯಾಗಿ ಉಡಿಸ್ಬೋದಂತ ಈ ರೀತಿ ಟ್ರೈ ಮಾಡೀನಿ. ಇದು ಭಾಳ ಚಲೋ ಬಂದೈತಿ. ಈಗೇನು ನೋಡತ್ತೀರಿ, ಇದು ಹಾಫ್ ಫೋಲ್ಡ್ ಮಾಡ್ಕೊಂಡಾಯ್ತು. ನಂತರ ಇದನ್ನು ನಾನು ಪ್ಲೇಟ್ಸ್ ಮಾಡ್ಕೊಳತ್ತೀನಿ. ನಿಮ್ಗೆ ಎಷ್ಟು ಡಿಸ್ಟೆನ್ಸ್ನಾಗ ಬೇಕು ಅಂತ ನೋಡಿಕೊಂಡು ಕಡಿಮೆ ಪ್ಲೇಟ್ಸು ಜಾಸ್ತಿ ಪ್ಲೇಟ್ಸ್ ನೋಡಿಕೊಂಡು ನೀವು ಇದನ್ನು ಮಾಡ್ಕೋಬೋದು. ಇಲ್ಲೇ ನಾನು ವಿಡಿಯೋದಾಗ ಕಂಪ್ಲೀಟಾಗಿ ಸಾರಿ ಡ್ರೇಪಿಂಗ್ದೇನು ಲೈಕ್ ತೋರ್ಸಾತಿಲ್ಲ, ಸ್ವಲ್ಪ ಅದರದ್ದು ಗ್ಲಿಮ್ಸ್ ಅಷ್ಟು ತೋರ್ಸಾಕತ್ತೀನಿ. ಯಾಕಂದ್ರೆ ವಿಡಿಯೋ ಭಾಳ ಲೆಂತಿ ಆಗ್ತೈತಿ. ಹಾಗಾಗಿ ಈಗ ನೋಡ್ರಿ, ನಾನೊಂದು ಸ್ವಲ್ಪ ಪ್ಲೇಟ್ಸ್ನ ಮಾಡಿಕೊಂಡೆ. ಇದಕ್ಕೆ ನಾನು ಪಿನ್ ಹಾಕೋತೀನಿ. ಇಲ್ಲಿ ನಾನೇನು ಮಾಡತ್ತೀನಿ ಅಂದ್ರೆ ಒಟ್ಟಿಗೆ ಪ್ಲೇಟ್ಸ್ ಮಾಡಿಕೊಂಡು ಅದನ್ನು ಪಿನ್ ಹಾಕೋತಿಲ್ಲ. ಒಂದು 4-5 ಒಂದು 5-6 ಪ್ಲೇಟ್ಸ್ ಮಾಡಿಕೊಂಡು ಅದು ಅಷ್ಟಷ್ಟೇ ನಾನು ಪಿನ್ ಹಾಕ್ಕೊಂಡು ಇಟ್ಕೊಳತ್ತೀನಿ. ಅಂದರೆ ನಾವು ಅದನ್ನು ಡ್ರೇಪ್ ಮಾಡುವಾಗ ನಂತರ ನಾವು ಸೆಟ್ ಮಾಡಬೇಕಿರ್ತೈತಲ್ಲ ಪ್ಲೇಟ್ಸ್ ಬಿಡಿ ಬಿಡಿಯಾಗಿ ಎಲ್ಲ ಕಡೆ ರೌಂಡಾಗಿ, ಅದಕ್ಕೆ ನಮ್ಗೆ ಇದು ಭಾಳ ಹೆಲ್ಪ್ಫುಲ್ ಆಗ್ತೈತಿ. ನೋಡ್ರಿ, ಆಗಲೇ ಹೇಳ್ದಂಗೆ ನಾನಿಲ್ಲೇ ಒಂದು 5 ಪ್ಲೇಟ್ಸಿಗೆ ನಾನು ಪಿನ್ ಹಾಕ್ಕೊಂಡು ಸಪ್ರೇಟ್ ಮಾಡಿಕೊಂಡು ಇಟ್ಕೊಂಡೀನಿ. ನಂತರ ಇದನ್ನು ನಾನೇನು ಮಾಡ್ತೀನಿ ಅಂದರೆ ನನಗೆ ಎಷ್ಟು ಲೆಂತ್ನಾಗ ಬೇಕು ಅನ್ನೋದು ನೋಡಿಕೊಂಡು ಇದನ್ನು ನಾನು ಒಂದು ಹಗ್ಗಕ್ಕೆ ಹಾಕಿ ಆ ಬಿಂದಿಗೆ ಏನೈತಿ ಅದಕ್ಕೆ ನಾನು ಕಟ್ಕೋತೀನಿ. ಕಟ್ಕೊಂಡಾದ್ಮೇಲೆ ಯಾವ ರೀತಿ ಕಾಣಿಸುತ್ತೆ ಅಂತ ನೋಡ್ರಿ. ಆಮೇಲೆ ನಾನೇನು ಬಿಂದಿಗೆಗೆ ಆ ಸ್ಟಿಕ್ ಹಾಕ್ಕೊಂಡಿದ್ದೆ ಸ್ಟ್ಯಾಂಡ್ ಥರ, ಅದಕ್ಕೆ ನಾನು ಬ್ಲೌಸ್ ಪೀಸಿಂದ ಕವರ್ ಮಾಡ್ಕೊಂಡಿನಿ. ಅಂದಾಗ ಅದು ಕೈ ರೀತಿ ಕಾಣಿಸ್ತೈತಿ. ನಾನು ಎಕ್ಸ್ಟ್ರಾ ಬ್ಲೌಸ್ ಪೀಸ್ನ ತೊಗೊಂಡಿರ್ತೀನಿ, ಯಾಕಂದರೆ ಸಾರಿ ಒಳಗಿಂದು ಕಟ್ ಮಾಡಬಾರ್ದು. ಹಾಗಾಗಿ ಈಗ ನಂತರ ಹಬ್ಬದ ಹಿಂದಿನ ದಿನ ನಾನು ಏನು ಬಾಳೆಕಂಬ ಮಾವಿನೆಲೆ ಎಲ್ಲ ತೊಗೊಂಬಂದಿಟ್ಟಿರ್ತೀವಿ ಅದನ್ನು ನಾನು ಆದಷ್ಟು ಒಂದು ಬಕೆಟ್ನಾಗ ನೀರು ತುಂಬಿ ಅದರೊಳಗೆ ಇಟ್ಟಿರ್ತೀನಿ. ಅಂದ್ರೆ ಅದು ಸ್ವಲ್ಪ ಫ್ರೆಶ್ ಇರುತ್ತೆ. ಅಷ್ಟೇ ಅಲ್ಲದೆ ನಾನು ಇದಕ್ಕೆ ಮಾವಿನೆಲೆಗೆ ಮತ್ತು ಬಾಳೆಕಂಬಕ್ಕೆ ಸ್ವಲ್ಪ ನೀರು ಚಿಮ್ಮಿಸಿ ಅದನ್ನು ಸ್ವಲ್ಪ ಶುದ್ಧಿ ಥರ ಮಾಡಿಕೊಂಡು ಇಟ್ಕೊಂಡಿರ್ತೀನಿ. ಕಂಪ್ಲೀಟಾಗಿ ತೊಳ್ಕೊಳಕ್ಕೆಲ್ಲ ಆಗೋದಿಲ್ಲಲ್ಲ, ಹಾಗಾಗಿ ಸ್ನೇಹಿತರೆ ಇಷ್ಟಂತೂ ನಾನು ಹಿಂದಿನ ದಿನ ಆಲ್ಮೋಸ್ಟ್ ರೆಡಿ ಇಟ್ಕೊಂಡಿರ್ತೀನಿ. ಬರೀ ಇನ್ನು ಹಬ್ಬದ ದಿನ ಏನೆಲ್ಲ ಮಾಡಿದೆ ಅಂತ ನಿಮಗೆ ವಿವರವಾಗಿ ತಿಳಿಸ್ಕೊಡ್ತೀನಿ. ಮೊದಲಿಗೆ ನಾನು ಎದ್ದ ತಕ್ಷಣ ಎಲ್ಲ ಮನೆ ಕೆಲಸ ಮುಗಿಸ್ಕೊಂಡು ಸ್ನಾನ ಮಾಡಿ ನಂತರ ನಾನು ಮೊದಲಿಗೆ ಹೊಸಲನ್ನ ಕ್ಲೀನ್ ಮಾಡಿಕೊಂಡು ಅದಕ್ಕೆ ಅರಿಶಿನ ಕುಂಕುಮ ಇಟ್ಟು ರಂಗೋಲಿನ ಹಾಕ್ಕೊಳತ್ತೀನಿ. ಮೊದಲಿಗೆ ಹೊಸಲಿ ಪೂಜೆ ಮಾಡಿನ ನಂತರ ಒಳಗೆ ದೇವ್ರ ಪೂಜೆನ ಮಾಡಬೇಕಿರ್ತೈತಿ. ಹಾಗಾಗಿ ನಾನು ಮೊದಲು ಇದನ್ನ ಮಾಡ್ಕೊಳತ್ತೀನಿ. ಈಗೇನು ನೋಡತ್ತೀರಿ, ಹೊಸಲಿಗೆ ನಾನು ಅರಿಶಿನ ಹಚ್ಕೊಂಡು ಅದನ್ನು ಎಲ್ಲ ಕಡೆ ನೀಟಾಗಿ ಸವರಾತೀನಿ. ನಂತರ ಹೊಸಲಿಗೆ ಅರಿಶಿನ ಕುಂಕುಮ ಹಚ್ಕೊಂಡು ರಂಗೋಲಿನ ಹಾಕ್ಕೊಂಡೀನಿ. ನಮ್ಮದು ಬಾಗಿಲು ಮುಂದೆ ಜಾಗ ಸ್ವಲ್ಪ ಕಡಿಮೆ ಇರೋದ್ರಿಂದ ನಾನು ಸಿಂಪಲ್ಲಾಗಿ ಈ ರೀತಿ ರಂಗೋಲಿನ ಹಾಕ್ಕೊಂಡೀನಿ. ಈಗ ಇದಕ್ಕೆ ನಾನು ಕಲರ್ನ ಫಿಲ್ ಮಾಡ್ಕೋತೀನಿ.
ಈಗ ನೋಡ್ರಿ ಸ್ನೇಹಿತರೆ, ಹೊಸಲು ಪೂಜೆ ಆಯ್ತು. ನಂತರ ನಾವು ಬಾಗಿಲಿಗೆ ತೋರಣ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾವಿನ ಎಲೆನ ನಾನೆಲ್ಲ ಬಿಡಿಸ್ಕೊಂಡು ಅದನ್ನು ತೋರಣ ರೆಡಿ ಮಾಡ್ಕೊಳತ್ತೀನಿ. ಈ ರೀತಿ ಹಬ್ಬದೊಳಗೆ ಮಾವಿನ ತೋರಣ ಇಲ್ಲ ಅಂದ್ರೆ ಅದು ಲುಕ್ಕ ಕಂಪ್ಲೀಟ್ ಅನ್ಸೋದಿಲ್ಲ. ಸ್ನೇಹಿತರೆ, ನಾನು 2ನೇ ಶುಕ್ರವಾರ ಅಂದರೆ 21ನೇ ತಾರೀಕು ಏನು ಆಗಸ್ಟ್ ಇತ್ತು ಅವತ್ತು ನಾನು ವರಮಹಾಲಕ್ಷ್ಮಿ ಪೂಜೆನ ಮಾಡೀನಿ. ಆದ್ರೆ ಪೂಜೆ ಆದಮೇಲೆ ಸ್ವಲ್ಪ ಎಲ್ಲ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಲೇಟ್ ಆಗತ್ತೈತಿ. ಹಾಗಾಗಿ ಈ ವಿಡಿಯೋನ ಮುಂದೆ ಈಗ ಎಷ್ಟೊಂದು ಜನ 28ನೇ ತಾರೀಕು ಮುಂದಿನ ವಾರ ಮಾಡೋರದಿರಿ. ಹಾಗಾಗಿ ಅವರಿಗೂ ಸ್ವಲ್ಪ ಯೂಸ್ ಆಗ್ಬೋದು ಅಂತ ಹೇಳಿ ನಾನು ಆದಷ್ಟು ಜಲ್ದಿನ ಹಾಕೋಕ್ಕೆ ಟ್ರೈ ಮಾಡತ್ತೀನಿ. ಕಂಪ್ಲೀಟ್ ವಿಡಿಯೋ ಸ್ವಲ್ಪ ಲೆಂದಿ ಆಗ್ತೈತೆ ಅಂತ ಹೇಳಿ ನಾನು 2 ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿ ಹಾಕಾತೀನಿ. ಅಂದರೆ ಬೆಳಗ್ಗೆದು ಪ್ರಿಪರೇಷನ್ ಮತ್ತು ಅದಾದಮೇಲೆ ಪೂಜಾ ಮತ್ತು ಈವ್ನಿಂಗ್ ಪೂಜಾದ್ದು ಏನಿರುತ್ತಲ್ಲ ಅದರದ್ದು ನಾನು 2ನೇ ಭಾಗ ಆಗಿ ಮಾಡಿ ಹಾಕಾತೀನಿ. ಹಾಗಾಗಿ ಮಿಸ್ ಮಾಡ್ದೆ ಚಾನೆಲ್ ಸಬ್ಸ್ಕ್ರೈಬ್ ಆಗಿ ನೋಡೋದನ್ನ ಮರಿಬೇಡ್ರಿ. ಈಗ ನೋಡ್ರಿ ಮಾವಿನ ತೋರಣನೂ ರೆಡಿ ಆಯ್ತು. ಇದನ್ನು ನಾನೀಗ ಬಾಗಿಲಿಗೆ ಕಟ್ಕೋತೀನಿ. ಈಗ ನೋಡ್ರಿ ಮಾವಿನ ತೋರಣ ಕಟ್ಟಾದ್ಮೇಲೆ ಒಂದು ಹಬ್ಬದ ವೈಬ್ ಏನೈತಿ ಅದು ಬರ್ತೈತಿ. ಈಗೇನೈತಿ ಹೊರಗಿನ ಕೆಲಸ ಎಲ್ಲ ಮುಗೀತು. ಅಂದರೆ ಹೊಸ್ಲಿಗೆ ಪೂಜೆ ಮಾಡೋದು, ನಂತರ ಬಾಗಿಲು ತೋರಣ ಹಾಕೋದೆಲ್ಲ ಮುಗೀತು. ನಂತರ ನಾನು ಮೇಯ್ನಾಗಿ ಪೂಜೆನ ಸ್ಟಾರ್ಟ್ ಮಾಡ್ಕೋಬೇಕು. ಹಾಗಾಗಿ ಅದಕ್ಕೆಲ್ಲ ಏನೆಲ್ಲ ನಾನು ಸಿದ್ಧತೆ ಮಾಡ್ಕೋತೀನಿ ಅಂತ ಈಗ ನಿಮ್ಗೆ ತೋರ್ಸಾತೀನಿ. ಇದೇನು ಪೂಜಾ ಸಾಮಗ್ರಿಗಳು ನೋಡತ್ತೀರಿ ಇದನ್ನು ನಾನು ಹಿಂದಿನ ದಿನಾನ ಎಲ್ಲ ನೀಟಾಗಿ ತೊಳೆದು ಆರಾಕಿಟ್ಟಿದ್ದೆ. ಈಗೇನೈತಿ ಅದನ್ನು ನಾನು ಬೆಳಗ್ಗೆ ಜೋಡಿಸ್ಕೊಳ್ಳೋದು. ನನ್ನ ಹತ್ರ ಬೇಸಿಕ್ಕಾಗಿ 1-2 ಹಿತ್ತಾಳೆ ಮತ್ತು ಬೆಳ್ಳಿ ಐಟಮ್ಸ್ ಅದಾವು. ಆಮೇಲೆ ಹಿತ್ತಾಳೆ ಐಟಮ್ಸಿಗೆ ನಾನು ಹುಣಸೆ ಹಣ್ಣು ಹಾಕಿ ತೊಳೆದಿಟ್ಕೊಂಡಿನಿ. ಆಮೇಲೆ ಬೆಳ್ಳಿದಕ್ಕೆ ನಾರ್ಮಲಾಗಿ ಕೋಲ್ಗೇಟ್ ಪೇಸ್ಟ್ ಅಂದ್ರೆ ಕೋಲ್ಗೇಟ್ ಪೌಡ್ರ್ ಮತ್ತು ಸಬೀನಾ ಪೌಡ್ರ್ ಎರಡೂ ಮಿಕ್ಸ್ ಮಾಡಿ ತೊಳೆದಿರ್ತೀನಿ. ಅಂದ್ರೆ ನೀಟಾಗಿ ಒಂದು ಶೈನ್ ಏನೈತಿ ಅದು ಬರ್ತೈತಿ. ಸ್ನೇಹಿತರೆ, ಈಗೇನು ನೋಡತ್ತೀರಿ ನನ್ನ ಹತ್ರ ಒಂದು 2 ಹಿತ್ತಾಳೆದು ದೀಪದ ಸೆಮೆ ಐತಿ. ಆಮೇಲೆ ಒಂದು ಬೆಳ್ಳಿದು ಆರತಿ ತಾಟು, ಅದು ಸ್ಕ್ರೂ ಸಿಸ್ಟಮ್ ಇರೋದು. ನಂತರ 2 ಬೆಳ್ಳಿದು ಸಣ್ಣದು ಸೆಮೆ, ನಂತರ ಅರ್ಶಿನ ಕುಂಕುಮದ ಬಟ್ಲು, ಒಂದು ಕಾಮಾಕ್ಷಿ ದೀಪ ಮತ್ತೊಂದು ಧೂಪಾರ್ತಿ. ಇಷ್ಟು ನನ್ನ ಹತ್ರ ದೇವ್ರ ಸಾಮಾನು ಅದಾವು. ನಂತರ ನಾನಿಲ್ಲೇ ಲಕ್ಷ್ಮೀ ಮುಖವಾಡ ಏನೈತಿ ಅದನ್ನು ನಾನು ಕ್ಲೀನ್ ಮಾಡಿ ತೊಗೊಂಡೀನಿ. ಈ ದೀಪಗಳನ್ನ ಏನು ರೆಡಿ ಇಟ್ಕೊಂಡ್ವಿ ಇದಕ್ಕೆ ನಾನು ಬತ್ತಿ ಹಾಕೊಳತ್ತೀನಿ. ಆಮೇಲೆ ಪೂಜೆ ಮಾಡುವಾಗ ಎಣ್ಣೆ ಹಾಕ್ಕೊಂಡು ದೀಪ ಹಚ್ಬೋದು, ಈಸಿ ಆಗುತ್ತೆ ಅಂತ ಹೇಳಿ. ಈಗ ನೋಡ್ರಿ ಎಲ್ಲ ದೀಪಕ್ಕೂ ಬತ್ತಿನ ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಂಡೆ. ನಂತರ ಇದ್ರ ಜೊತೆಗೆ ಪೂಜಾ ಸಾಮಗ್ರಿಗಳು ಅಂದರೆ ದೇವರಿಗೆ ಏನೆಲ್ಲ ನಾವು ಪೂಜೆಗೆ ಇಡ್ತೀವಿ ಅನ್ನೋದನ್ನು ನಾನು ಫಸ್ಟ್ ಎಲ್ಲಿ ಎತ್ತಿಟ್ಕೊಳತ್ತೀನಿ. ಯಾಕಂದ್ರೆ ಪೂಜೆ ಮಾಡುವಾಗ ಗಡಿಬಿಡಿ ಒಳಗೆ ಒಂದೊಂದು ಮರ್ತು ಹೋಗುತ್ತೆ. ಎಷ್ಟೋ ಸತಿ ಹಂಗಾಗೈತೆ ನಂಗೆ. ಹಾಗಾಗಿ ಮೊದಲನ ಎಲ್ಲ ಎತ್ತಿಟ್ಕೊಂಡ್ಬಿಡ್ತೀನಿ. ಅಂದರೆ ನಮ್ಗೆ ಪೂಜೆ ಜಲ್ದಿನೂ ಆಗ್ತೈತಿ, ಆಮೇಲೆ ಯಾವುದೂ ಮಿಸ್ ಆಗೋದಿಲ್ಲ. ಈಗೇನು ನೋಡತ್ತೀರಿ ನಾನಿಲ್ಲೇ ಕಾಯಿ, ಗೆಜ್ಜೆ ವಸ್ತ್ರ, ಅರ್ಶಿನ, ಆಮೇಲೆ ಅರ್ಶಿನ ಕೊಂಬು, ಅಡಿಕೆ, ಬಳೆ, ದಾರ, ದೇವ್ರಿಗೆ ಹಿಂದೆ ಹಾಕುವಂಥ ಚಕ್ರ, ನಂತರ ವರಮಹಾಲಕ್ಷ್ಮಿ ಹಬ್ಬದ ವ್ರತದ ಪುಸ್ತಕ, ಮತ್ತು ಹೊಸದಾಗಿ ನಾನು ಪ್ರತಿ ವರ್ಷ ಅರಿಶಿನ ಕುಂಕುಮ ಪ್ಯಾಕೆಟ್ನ ತೊಗೊಂಡಿರ್ತೀನಿ. ಅಂದ್ರೆ ಈ ಹಬ್ಬದಿಂದ ನಾನು ತೊಗೊಂಡು ಅದನ್ನ ಯೂಸ್ ಮಾಡ್ಕೊತಿರ್ತೀನಿ. ಈ ಪೂಜಾ ಐಟಮ್ಸ್ ಜೊತೆಗೆ ನಾನು ಪೂಜೆಗೆ ಬಳಸುವಂಥ ಮಣೆ, ಆಮೇಲೆ ಏನಾದರೂ ಐಟಮ್ಸ್ ಇಡಾಕ ಪ್ಲೇಟರ್ಸು, ಟ್ರೇಸ್ ಏನಿರ್ತಾವೆ ಅದನ್ನು ನಾನು ಒಂದೇ ಸತಿನ ಎತ್ತಿಟ್ಕೊಳತ್ತೀನಿ. ಇದನ್ನು ಎಲ್ಲ ನಾನು ಹಿಂದಿನ ದಿನ ವಾಶ್ ಮಾಡಿ ತೊಗೊಂಡಿನಿ. ಈಗೇನು ನೋಡತ್ತೀರಿ ಪೂಜೆಗೆ ದೇವ್ರಿಗೆ ಕೂಡಿಸುವಂಥ ಮಣಿ, ನಂತರ 1-2 ಟ್ರೇಸ್ ಅಂದ್ರೆ ಅರ್ಶಿನ ಕುಂಕುಮಕ್ಕೆ ಏನೆಲ್ಲ ಐಟಮ್ಸ್ ಇಡ್ತೀವಿ ಅದಕ್ಕೆ, ಆಮೇಲೆ ಬಾಳಿ ಕಂಬ ಇಡಕ್ಕೆ ಅದರದ್ದು ಸ್ಟ್ಯಾಂಡು, ನಂತರ ನಾನಿಲ್ಲೇ ಪೂಜೆಗೆ ಬಳಸುವಂಥ ಅಕ್ಷತೆ, ಅಕ್ಕಿ ಕಾಳು ಏನು ಹೇಳ್ತೀವಿ ಅದನ್ನು ನಾನು ತೊಗೊಂಡಿನಿ. ಸ್ನೇಹಿತರ, ಅಷ್ಟೆಲ್ಲ ಆದಮೇಲೆ ದೇವ್ರಿಗೆ ನಾನು ಪೂಜೆಗೆ ಏನೆಲ್ಲ ಪ್ಲೇಟರ್ಸ್ ಇಡ್ತೀನಿ ಅಂದರೆ ಈಗ ಹಣ್ಣು, ಆಮೇಲೆ ಪ್ರಸಾದ, ನೈವೇದ್ಯ ಅದೆಲ್ಲ ಏನು ಇಡಬೇಕು ಅದನ್ನು ನಾನು ಒಂದೊಂದು ಪ್ಲೇಟರ್ಸ್ ಆಗಿ ಸಪ್ರೇಟ್ ಮಾಡಿಕೊಂಡು ನಾನು ನಿಮಗಿಲ್ಲೇ ತೋರ್ಸಾತೀನಿ. ಇದರಿಂದ ನಿಮಗೂ ಒಂದು ಐಡಿಯಾ ಬರ್ತೈತಿ ನೀವು ಯಾವ ರೀತಿ ಡೆಕೋರೇಟ್ ಮಾಡ್ಬೋದು ಅಂತ ಹೇಳಿ. ಮೊದಲಿಗೆ ನಾನಿಲ್ಲೊಂದು ಬುಟ್ಟಿಯೊಳಗೆ ನಾನು ಏನೆಲ್ಲ ಹಣ್ಣು ತೊಗೊಂಬಂದಿದ್ದೆ ಅದನ್ನು ನಾನು ನೀಟಾಗಿ ತೊಳೆದು ಈ ಪುಟ್ಟಿಯೊಳಗೆ ಜೋಡಿಸ್ಕೊಳತ್ತೀನಿ. ನೀವು ಈ ರೀತಿಯಾಗಿ ಒಂದೊಂದು ಐಟಮ್ದು ಒಂದೊಂದು ಪ್ಲೇಟರ್ ಏನಿರುತ್ತೆ ಅದನ್ನು ರೆಡಿ ಮಾಡಿಕೊಂಡು ನೀವು ಇಟ್ಟರೆ ಹಬ್ಬದ ಡೆಕೋರೇಷನ್ ಏನಿರ್ತೈತಿ ಅದು ಇನ್ನೂ ಚೆಂದ ಕಾಣಿಸ್ತೈತಿ.
ನಾನಿಲ್ಲೇ ಒಟ್ಟು 5 ರೀತಿ ಹಣ್ಣುಗಳನ್ನ ತೊಗೊಂಡಿನಿ ಸ್ನೇಹಿತರೆ. ನಾನು ಹಬ್ಬಕ್ಕೆ ಒಟ್ಟು 3 ಪ್ಲೇಟರ್ನ ರೆಡಿ ಮಾಡ್ಕೊಂಡೀನಿ. ಅದು ಏನಂತ ನಿಮ್ಗೆ ವಿವರವಾಗಿ ಮುಂದೆ ವೀಡಿಯೋಸ್ನಾಗ ಗೊತ್ತಾಗ್ತೈತಿ ನೋಡ್ರಿ. ನಮ್ಮದು ಫಸ್ಟ್ ಪ್ಲೇಟರ್ ಏನೈತಿ ಹಣ್ಣಿಂದ ಬುಟ್ಟಿ, ಅದನ್ನು ನಾನು ರೆಡಿ ಮಾಡಿ ಇಟ್ಕೊಂಡೆ. ಯಾವ ರೀತಿ ಕಾಣಿಸುತ್ತೆ ಅಂತ ನೀವು ಕಮೆಂಟ್ನಾಗ ತಿಳಿಸೋದನ್ನ ಮರಿಬೇಡ್ರಿ. ಈಗ ಬರೀ ಸ್ನೇಹಿತರೆ, 2ನೇ ಪ್ಲೇಟರ್ ನಾನು ಯಾವ ರೀತಿ ರೆಡಿ ಮಾಡ್ಕೋತೀನಿ, ಏನೆಲ್ಲ ಇಟ್ಕೋತೀನಿ ಅಂತ ತೋರಿಸ್ಕೊಡ್ತೀನಿ. ನಾನಿಲ್ಲೇ ಒಂದು ಪ್ಲೇಟ್ ತೊಗೊಂಡು ಅದ್ರೊಳಗೆ ಒಂದು ಈ ರೀತಿ ಬಾಕ್ಸ್ ಇತ್ತು ನನ್ನ ಹತ್ರ. ಇದನ್ನು ನಾನು ಸಂಕ್ರಾಂತಿ ಹಬ್ಬಕ್ಕೆ ಪರ್ಚೇಸ್ ಮಾಡಿದ್ದೆ. ಇದನ್ನು ನಾನು ಮತ್ತೆ ರೀಯೂಸ್ ಮಾಡ್ಕೊಳತ್ತೀನಿ. ಇದನ್ನು ನಾನು ಪ್ಲೇಟ್ ಒಳಗೆ ಇಟ್ಕೊಂಡು ನಂತರ ಇದರ ಸುತ್ತಲೂ ನಾನು ಸಣ್ಣದಿರುವಂಥ ಮಣ್ಣಿನ ಕುಡಿಕೆ ಏನಿತ್ತು ಅದನ್ನು ನಾನು ಇದರೊಳಗೆ 5 ಕುಡಿಕೆನ ಡೆಕೋರೇಟ್ ಮಾಡತ್ತೀನಿ. ಸ್ನೇಹಿತರೆ, ಈ ರೀತಿ ಐಟಮ್ಸ್ನ ನಾವು ಎಲ್ಲ ಹಬ್ಬಕ್ಕೂ ರೀಯೂಸ್ ಮಾಡ್ಕೋಬೋದು. ಒಂದು ಸತಿ ಪರ್ಚೇಸ್ ಮಾಡಿದರೆ ಸಾಕು. ಇದ್ರದ್ದು ಪರ್ಚೇಸ್ ಮಾಡಿದ್ದು ಸಂಕ್ರಾಂತಿ ವಿಡಿಯೋ ಚಾನಲ್ನಾಗ ಆಲ್ರೆಡಿ ಅಪ್ಲೋಡ್ ಐತಿ. ಇನ್ಯಾರು ನೋಡಿಲ್ಲ ಅಂದ್ರೆ ಹೋಗಿ ನೋಡ್ಬರ್ರಿ. ಈಗ ನೋಡ್ರಿ, ಇದನ್ನು ರೆಡಿ ಮಾಡಿಕೊಂಡೆ. ನಂತರ ನಾನು ಏನು ಮಾಡತ್ತೀನಂದ್ರೆ ಇದು ಬೌಲ್ನಾಗ ಗೋಡಂಬಿ, ದ್ರಾಕ್ಷಿ ಮತ್ತು ಬಾದಾಮ್ 3 ರೀತಿಯಾದಂಥ ಡ್ರೈ ಫ್ರೂಟ್ಸ್ನ ಹಾಕ್ಕೊಳತ್ತೀನಿ. ಲಕ್ಷ್ಮೀ ದೇವ್ರ ಮುಂದೆ ನಾವು ಕಾಸಷ್ಟೇ ಇಡೋದಲ್ಲ, ಈ ರೀತಿ ನಮ್ಮ ಹತ್ರ ಇರುವಂಥ ಸಿರಿ ಧಾನ್ಯಗಳು ಏನಿರುತ್ತೆ ನಾವು ಬಳಸುವಂಥದ್ದು ಪ್ರತಿನಿತ್ಯ ಅದನ್ನು ಇಟ್ಕೋಬೇಕು. ಅದರಿಂದ ಸಿರಿಧಾನ್ಯಗಳ ಸಂಪತ್ತು ಹೆಚ್ಚಾಗ್ತೈತಿ ಅಂತ ಒಂದು ನಂಬಿಕೆ. ಲಕ್ಷ್ಮೀ ದೇವ್ರ ಹತ್ರ ನಾವು ಅಷ್ಟೈಶ್ವರ್ಯದ ಸಂಪತ್ತು ನಮ್ಮ ಹತ್ರ ಬರಲಿ, ದಯಪಾಲಿಸು ಅಂತ ಕೇಳೋದ್ರ ಜೊತೆಗೆ ನಾವು ಪ್ರತಿನಿತ್ಯ ಮನೆಯೊಳಗೆ ಬಳಸುವಂಥ ಆಹಾರ ಪದಾರ್ಥಗಳು ಅಂದ್ರೆ ಕಾಳು, ಬೇಳೆ, ಬೆಲ್ಲ ಈ ರೀತಿಯಾದಂಥ ವಸ್ತುಗಳು ಮನೆಯೊಳಗೆ ಕೊರತೆ ಆಗಬಾರ್ದು. ಸದಾ ಕಾಲ ಮನೆಯೊಳಗೆ ಇದರ ಹರಿವು ಹೆಚ್ಚಾಗಬೇಕು ಅಂತ ನಾವು ಇದನ್ನು ಮುಂದೆ ಇಟ್ಟು ಪೂಜೆ ಮಾಡೋದು ಒಂದು ನಂಬಿಕೆ. ಹಾಗಾಗಿ ನಾನು ಇದನ್ನು ಪಾಲಿಸ್ತೀನಿ. ಇದಕ್ಕೆ ನೀವೇನಂತೀರಿ ಕಮೆಂಟ್ನಾಗ ತಿಳಿಸೋದು ಮರಿಬೇಡ್ರಿ. ಇಲ್ಲೇನು ನೋಡತ್ತೀರಿ ಸ್ನೇಹಿತರೆ, ನಾನು 3 ಡ್ರೈ ಫ್ರೂಟ್ಸ್ ಜೊತೆಗೆ 5 ರೀತಿ ಸಾಮಗ್ರಿಗಳನ್ನ ಹಾಕ್ಕೊಳತ್ತೀನಿ. ಒಂದು ಬೇಳೆ, ಗೋಧಿ, ಬೆಲ್ಲ, ಹೆಸರು ಕಾಳು, ನಂತರ ಅಕ್ಕಿ. ಇವೆಲ್ಲ ನಾವು ಪ್ರತಿನಿತ್ಯ ಬಳಸುವಂಥ ಪದಾರ್ಥಗಳು. ಹಾಗಾಗಿ ಇವುಗಳನ್ನ ನಾನು ಇಟ್ಕೊಂಡೀನಿ. ಇದಷ್ಟೇ ಅಲ್ಲದೆ ನೀವು ಇನ್ನೂ ಹೆಚ್ಚು ವಸ್ತುಗಳನ್ನೂ ನೀವು ಇಟ್ಟು ಪೂಜೆ ಮಾಡ್ಬೋದು. ಈಗ ನೋಡ್ರಿ, ನಾನು ಎಲ್ಲ ಐಟಮ್ಸ್ ಏನೈತಿ ಅದನ್ನು ಹಾಕ್ಕೊಂಡೀನಿ. ನಂತರ ಇದಕ್ಕೆ ಇನ್ನೊಂದು ಸ್ವಲ್ಪ ಡೆಕೋರೇಟ್ ಮಾಡೋಣ ಅಂತ ಹೇಳಿ ನಾನು ಬಿಡಿ ಹೂವನ್ನ ಇಟ್ಕೊಳತ್ತೀನಿ. ಇದರಿಂದ ಪ್ಲೇಟ್ದು ಲುಕ್ ಏನೈತಿ ಅದು ಇನ್ನೂ ಚಂದ ಕಾಣಿಸ್ತೈತಿ ಅಂತ ಹೇಳಿ. ನಿಮಗೆ ಯಾವ ರೀತಿ ಅನುಕೂಲ ಐತಿ, ನಿಮಗೆ ಯಾವ ರೀತಿ ಅನ್ಸುತ್ತೆ ಆ ರೀತಿ ನೀವು ಅದನ್ನು ಡೆಕೋರೇಟ್ ಮಾಡ್ಕೋಬೋದು. ಈಗ ನೋಡ್ರಿ ಎಷ್ಟು ಚಂದ ಕಾಣಿಸತೈತಿ ಅಂತ ಹೇಳಿ. ನೀವು ಇದನ್ನು ಒಮ್ಮೆ ಮನೆಯೊಳಗೆ ಟ್ರೈ ಮಾಡಿರಿ ಅಂತ ಕೇಳ್ಕೊತೀನಿ. ಇದೇ ಪೂಜೆಗಂತಲ್ಸ, ನೀವು ಯಾವುದಾದ್ರೂ ಪೂಜೆಗೂ ಇಟ್ಕೋಬೋದು. ಈಗ ನೆಕ್ಸ್ಟು ಏನು ಗಣಪತಿ ಹಬ್ಬ ಬರುತ್ತೆ, ಅವಾಗೂ ನೀವು ಡೆಕೋರೇಟ್ ಮಾಡ್ಬೋದು. ನಂತರ ದಸರಾ, ದೀಪಾವಳಿ ಈ ರೀತಿ ಸಾಲು ಹಬ್ಬಗಳು ಬರತೈತಿ. ಅದರೊಳಗೆ ನೀವು ಈ ರೀತಿ ಪ್ಲೇಟರ್ ಡೆಕೋರೇಷನ್ ಮಾಡಿಟ್ರಂದ್ರೆ ನೋಡೋಕ್ಕೂ ಚಂದ ಕಾಣಿಸ್ತೈತಿ. ಈಗ ಬರೀ 3ನೇ ಪ್ಲೇಟು ನಾನು ಇಲ್ಲಿ ಕಾಸನ್ನ ಇಟ್ಕೊಳತ್ತೀನಿ, ಅಂದರೆ ದುಡ್ಡು. ನನ್ನ ಹತ್ರ ಕೆಲವೊಂದಿಷ್ಟು ನೋಟ್ ಮತ್ತು ಕಾಯಿನ್ಸ್ ಇತ್ತು. ನಾನು ರೀಸೆಂಟಾಗಿನೇ ಹಬ್ಬಕ್ಕಂತ ಹುಂಡಿ ಹೊಡೆದಿದ್ದೆ. ಅದರ ಅಮೌಂಟ್ ಏನಿತ್ತು ಅದನ್ನು ನಾನು ಕ್ಯಾಶ್ ಏನಿತ್ತು ಅದನ್ನು ನಾನು ಪೂಜೆಗೆ ಇಟ್ಕೊಳತ್ತೀನಿ. ಪೂಜೆ ಆದಮೇಲೆ ನಾನು ಈ ಅಮೌಂಟ್ನ ಯೂಸ್ ಮಾಡಿಕೊಂಡು ಏನಾದರೂ ಒಂದು ಐಟಮ್ ಪರ್ಚೇಸ್ ಮಾಡ್ತೀನಿ. ಅದರದ್ದು ವಿಡಿಯೋ ಚಾನಲ್ನಾಗ ಮುಂದೆ ಬರೋದೈತಿ, ಅದಕ್ಕೆ ಸ್ಟೇ ಟ್ಯೂನ್ಡ್ ಆಗಿರಿ. ಈಗೇನು ನೋಡತ್ರಿ, ನನ್ನ ಹತ್ರ 500, 200, 100, 50 ಮತ್ತು 20 ರೂಪಾಯಿದ್ದು ನೋಟ್ ಇತ್ತು. ಅದ್ರ ಜೊತೆಗೆ 1 ರೂಪಾಯಿ, 2 ರೂಪಾಯಿ, 5 ರೂಪಾಯಿ, 10 ಮತ್ತು 20 ರೂಪಾಯಿದು ಅದನ್ನು ನಾನು ತೊಗೊಂಡೀನಿ. ಈಗ ನಾನು ಈ ಎಲ್ಲ ನೋಟ್ಗಳನ್ನ ನಾನು ರೌಂಡ್ ಶೇಪ್ನಾಗ ಪ್ಲೇಟ್ ಸುತ್ತಲೂ ಇಟ್ಕೊಳತ್ತೀನಿ. ಇದರಿಂದ ಒಂದು ಲುಕ್ ಏನೈತಿ ಅದು ಕ್ರಿಯೇಟ್ ಆಗ್ತೈತಿ. ನೀವು ಹಂಗನೂ ಇಡ್ಬೋದು. ಈ ರೀತಿ ನಾನು ಇನ್ನೂ ಚಂದ ಕಾಣಿಸ್ಲಿ ಅಂತ ಈ ರೀತಿ ಡೆಕೋರೇಟ್ ಮಾಡಿ ಇಡಾತೀನಿ. ಈ ರೀತಿ ನಾವು ಧನ, ಧಾನ್ಯ, ಬೆಳ್ಳಿ, ಬಂಗಾರ ಈ ರೀತಿ ದೇವ್ರ ಮುಂದಿಟ್ಟು ಪೂಜೆ ಮಾಡೋದ್ರಿಂದ ಈ ಎಲ್ಲ ವಸ್ತುಗಳ ಸಂಪತ್ತು ಮನೆಯೊಳಗೆ ಹೆಚ್ಚಾಗಲಿ, ದೇವರು ನಮಗೆ ಇನ್ನೂ ಹೆಚ್ಚೆಚ್ಚು ತಗೊಳ್ಳುವಷ್ಟು ಶಕ್ತಿ ಕೊಡಲಿ ಅಂತ ಕೇಳ್ಕೊಳ್ಳೋ ಒಂದು ಪದ್ಧತಿ ಅಥವಾ ಒಂದು ನಂಬಿಕೆ ಅಂತ ಹೇಳ್ಬೋದು. ಈಗೇನು ನೋಡತ್ರಿ, ನಾನು ಪ್ರತಿಯೊಂದು ನೋಟನ್ನು ಈ ರೀತಿ ಫ್ಯಾನ್ ಶೇಪ್ ಅಂತ ಏನು ಕರಿತೀವಿ ಆ ರೀತಿ ನಾನು ಎಲ್ಲದನ್ನು ಬಿಡಿಸಿ ಎಲ್ಲ ಬಾಜುನ ಒಂದೊಂದಾಗಿನ ಇಟ್ಕೊಳತ್ತೀನಿ. ಅಂದರೆ 500, 200, 100 ಈ ರೀತಿ ನಾನು ಸಿರೀಸ್ನಾಗ ಇಟ್ಕೊಳತ್ತೀನಿ. ಅಂದರೆ ನೋಡೋಕ್ಕೂ ಚಂದ ಕಾಣಿಸ್ತೈತಿ ಅಂತ ಹೇಳಿ. ಈಗ ನೋಡ್ರಿ, ಎಲ್ಲ ನೋಟ್ನು ನಾನು ಜೋಡಿಸ್ಕೊಂಡಾಯ್ತು. ನಂತರ ಈಗೇನು ಕಾಯಿನ್ಸ್ ಇತ್ತು ಅದನ್ನು ನಾನು ಮಧ್ಯಕ್ಕೆ ಹಾಕ್ಕೊಳತ್ತೀನಿ. ಇದರಿಂದ ಇನ್ನೊಂದು ಸ್ವಲ್ಪ ಚಂದ ಕಾಣಿಸ್ತೈತಿ ಅಂತ ಹೇಳಿ. ನೀವು ಹಂಗೆ ಬೌಲ್ನಾಗೂ ಇಡ್ಬೋದು, ಇಲ್ಲ ಈ ರೀತಿನೂ ತಟ್ಟಿಯೊಳಗೆ ಹಾಕೋಬೋದು. ಈಗ ನೋಡ್ರಿ ಸ್ನೇಹಿತರೆ, ನಮ್ಮದು 3ನೇ ಪ್ಲೇಟರ್ ಏನೈತಿ
ಅದು ರೆಡಿ ಆಯ್ತು. ಯಾವ ರೀತಿ ಕಾಣಿಸಾತೈತಿ, ಆಮೇಲೆ ಈ ಐಡಿಯಾ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ನಾಗ ತಿಳಿಸ್ರಿ. ನೀವು ಇದನ್ನ ಒಮ್ಮೆ ಟ್ರೈ ಮಾಡೋದು ಮರಿಬೇಡ್ರಿ. ಸ್ನೇಹಿತರ, ಈ ವಿಡಿಯೋದ ಕಂಟಿನ್ಯೂಯೇಷನ್ ಪಾರ್ಟ್ ಅಂದ್ರೆ ಪಾರ್ಟ್ 2 ಏನೈತಿ ಚಾನಲ್ನಾಗ ಬರೋದೈತಿ. ಅದ್ರೊಳಗೆ ನೆಕ್ಸ್ಟ್ ನಾನು ಡೈರೆಕ್ಟ್ ಪೂಜಾದ್ದು ಆಮೇಲೆ ಈವ್ನಿಂಗ್ ಪೂಜೆ ಏನಿರ್ತೈತಿ ಅದರದ್ದು ವಿಡಿಯೋ ಶೇರ್ ಮಾಡ್ತೀನಿ. ದಯವಿಟ್ಟು ನೋಡೋದನ್ನ ಮಿಸ್ ಮಾಡಬೇಡ್ರಿ. ಚಾನಲ್ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ನ ಕ್ಲಿಕ್ ಮಾಡ್ರಿ. ಮತ್ತೆ ಭೇಟಿಯಾಗೋಣ ಮುಂದಿನ ಪಾರ್ಟ್ 2 ವಿಡಿಯೋದಾಗ. ನಿಮ್ಮ ಪ್ರೋತ್ಸಾಹ ಸದಾ ನಮ್ಮೊಂದಿಗಿರಲಿ. ಧನ್ಯವಾದಗಳು. ಶುಭ ದಿನ.